ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 3. ಮುಕುಂದ್ ಮೀರಾನ ನೋಡಿ ಸ್ಮೈಲ್ ಮಾಡಿದ್ನ. ಅವಳ ತಂಗಿ ನೋಡಿ ಏನೋ ಇದೆ ಅಂತ ಅಣ್ಣನಿಗೆ ಸನ್ನೆ ಮಾಡಿದ್ದಕ್ಕೆ ಹೌದು ಎನ್ನುವ ರೀತಿಯಲ್ಲಿ ನಗು ಮುಖದಲ್ಲಿ ಕಣ್ಣನ್ನು ಮುಚ್ಚಿದ ಮುಕುಂದ್. ಇಷ್ಟಕ್ಕೂ ಮುಕುಂದ್ಗೆ ಆಕ್ಸಿಡೆಂಟ್ ಮಾಡಿದ್ದು ಎಲ್ಲರ ನೆಚ್ಚಿನ ಸಿನಿಮಾ ನಟ ಅಂದರೆ ಅವನು ಏಜೆಗೆ ವಿಷಯ ತಿಳಿಸಲು ಬಂದಂತಹ ಕೆಲಸದ ಹುಡುಗ ಯಾವುದೋ ಹುಡುಗಿ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ವಾಟ್, ಇಲ್ಲಿವರೆಗೆ ಏನು ಕತ್ತೆ ಕಾಯ್ತಾ ಇದ್ರಾ? ಯಾವುದೋ ಹುಡುಗಿ ಕಂಪ್ಲೇಂಟ್ ಕೊಡೋವರೆಗೂ ಹೇಗೆ ಬಿಟ್ರಿ? ನನಗೆ ಅದೆಲ್ಲ ಗೊತ್ತಿಲ್ಲ, ಅವರು ಕಂಪ್ಲೇಂಟ್ ಕೊಡಬಾರ್ದು ಅಷ್ಟೇ ಅಂತ ಏಜೆ ಹೇಳ್ತಾನೆ. ಈ ಕಡೆ ಪಾಪ ಮಾನ್ಸಿ ಊಟ ತಿಂಡಿ ಎಲ್ಲ ಬಿಟ್ಟು ರೂಮಿನಿಂದ ಆಚೆ ಕೂಡ ಬರ್ದೆ ಏಜೆ ಫೋಟೋನ ನೋಡ್ತಾ ಮಲಗಿದ್ದಾಳೆ. ಮಾನ್ಸಿ ಅಮ್ಮ ಮತ್ತೆ ಅವ್ರ ಅತ್ತೆ ರೇಖಾ ಎಲ್ಲ ಕೂಡ ಎಷ್ಟು ಕರೆದ್ರೂ ಬಾಗಿಲು ತೆಗೆದೇ ಮಲ್ಕೊಂಡು ಅಳ್ತಾ ಇರ್ತಾಳೆ ಮಾನ್ಸಿ. ಸ್ವಲ್ಪನಾದರೂ ಊಟ ಮಾಡು ಬಾರೆ ಮಾನ್ಸಿ ಅಂತ ಅವರಮ್ಮ ಕರೀತಿರ್ತಾರೆ. ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳ್ತಿರ್ತಾಳೆ ಮಾನ್ಸಿ. ಅಷ್ಟರಲ್ಲಿ ಮನೆಗೆ ಬಂದ ಮೀರಾ ಬಾಗಿಲನ್ನ ತೆಗಿಯಕ್ಕ ಏನಾಗಿದೆ ನಿನಗೆ, ಬಂದು ಬಾಗಿಲನ್ನ ತೆಗಿ ಅಂದಾಗ ಬಂದು ಬಾಗಿಲನ್ನ ತೆಗೆದು ಎಷ್ಟು ಸಾರಿ ಹೇಳಬೇಕು ನಿಮಗೆ ನನಗೆ ಊಟ ಬೇಡ ಏನು ಬೇಡ ಅಂತ ಕೋಪದಲ್ಲಿ ಹೇಳ್ತಾಳೆ ಮಾನಸಿ. ಆಗ ಏನಾಯ್ತು, ಯಾಕೆ ಅಕ್ಕ ಹೇಳು ಅಂತ ಕೇಳಿದಾಗ ಮಾನಸಿಯಲ್ಲಿ ನಡೆದಂಥ ಎಲ್ಲ ವಿಷಯವನ್ನೆಲ್ಲ ಹೇಳ್ತಾಳೆ. ಇಷ್ಟಕ್ಕೆ ಆಕಾಶನೇ ಕಳಿಸಿ ಬಿದ್ದಿರುವ ಹಾಗೆ ಆಡ್ತಾ ಇದೀಯಾ? ಇಲ್ಲಿ ನೋಡು ಅಕ್ಕ, ಅವರಿಗೆ ಅವ್ರ ಕೆಲಸದ ಮೇಲೆ ತಾಳ್ಮೆ ಇರೋದಿಲ್ಲ. ಅವರು ಒಬ್ಬ ದೊಡ್ಡ ಹೀರೋ ಅಂದಮೇಲೆ ಈ ಸಿನಿಮಾ ಅಲ್ಲ ಅಂದರೆ ಇನ್ನೊಂದು ಸಿನಿಮಾದಲ್ಲಿ ಮಾಡಿದರೆ ಆಯಿತು ಅಲ್ವಾ? ಅಲ್ಲಿವರೆಗೆ ಅವರು ಕೂಡ ಇದನ್ನೆಲ್ಲ ನೆನಪಿಟ್ಕೊಂಡಿರ್ತಾರ, ಮತ್ತೆ ಟ್ರೈ ಮಾಡಿದರೆ ಆಯಿತು ಅಲ್ವಾ ಅಂದಾಗ ಹ್ಞೂ ಕಣೆ, ಇದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋತಾಳೆ ಮಾನ್ಸಿ. ನಂತರ ಪೊಲೀಸರು ಏಜೆನ ಭೇಟಿಯಾಗೋದಕ್ಕೆ ಮನೆಗೆ ಬಂದಿರ್ತಾರೆ. ಮ್ಯಾನೇಜರ್ ಬಂದು ಇನ್ಸ್ಪೆಕ್ಟರಿನ ನೋಡೋಕೆ ಬಂದಿದ್ದಾರೆ ಏಜೆ ಅಂತ ಹೇಳ್ತಾನೆ. ನೋಡು ವಿಜಯ್, ನಾನು ಇದಕ್ಕೆಲ್ಲ ಇಂಟರ್ಫಿಯರ್ ಆಗೋದಿಲ್ಲ, ನೀನೇ ನೋಡ್ಕೊ ಅಂದಾಗ ಇಲ್ಲ ಏಜೆ, ಅದು ಮ್ಯಾಟರ್ ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಹೌದಾ, ಏನು ಹೇಳು ಅಂತ ಹೇಳಿದಾಗ ಏಜೆ ಒಂದು ಹುಡುಗಿ ಕಂಪ್ಲೇಂಟ್ ಕೊಟ್ಟಿರೋದು, ಅಷ್ಟೇ ಅಲ್ಲದೆ ಅವಳೇ ಹೈ ವೀಕ್ನೆಸ್ ಕೂಡ ಆಗಿದ್ದಾಳೆ. ಅದಕ್ಕೆ ಏಜೆ ಹೇಳ್ತಾನೆ, ಆ ಹುಡುಗಿನ ಬಿಟ್ಟಾಕು, ಆಕ್ಸಿಡೆಂಟ್ ಆಗಿರೋ ಹುಡುಗನ ಮನೆಗೆ ಹೋಗಿ ಅವರು ಕೇಳಿದಷ್ಟು ದುಡ್ಡನ್ನು ಬಿಸಾಕಿ ಬಾ ಅಂದಾಗ ಗೊತ್ತಾಯ್ತು ವಿಜಯ್ ಸರ್, ಅದಕ್ಕೆ ಅವರು ಯಾಕೆ, ನಾನೇ ಮಾಡ್ತೀನಿ ಸರ್, ಮಿಕ್ಕಿದ್ದೆಲ್ಲ ವಿಜಯ್ ನೋಡ್ಕೋತಾನೆ ಅಂತ ಹೇಳಿ ಹೊರಡ್ತಾನೆ. ಮತ್ತೆ ಹಾಸ್ಪಿಟಲ್ಗೆ ಮುಕುಂದ ನೋಡೋಕೆ ಅಂತ ಮೀರಾ ಬರ್ತಾಳೆ. ನಿನ್ನೆ ಇನ್ಸ್ಪೆಕ್ಟರ್ ಸಿಕ್ಕಿದ್ರು, ನಿಮ್ಮ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ದ. ನಾನಂತೂ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಬಂದೆ. ಅಷ್ಟರಲ್ಲಿ ನರ್ಸ್ ಬಂದು ಮೇಡಮ್ ಅವರಿಗೆ ಸ್ವಲ್ಪ ಶರ್ಟ್ನ ಚೇಂಜ್ ಮಾಡಿಸ್ಬಿಡಿ. ಮೇಡಮ್ ಮುಖ ತೊಳ್ಸಿದ್ದೀನಿ, ಓಕೆ ಆಯಿತು, ಬಟ್ಟೆ ಬದಲಾಯಿಸೋದಕ್ಕೆ ಮುಕುಂದ್ ಬೇಡ ಬೇಡ ಅಂತ ಹೇಳ್ತಾನೆ. ಏನು ಪರವಾಗಿಲ್ಲ ಮುಕುಂದ್, ನಾನು ಚೇಂಜ್ ಮಾಡ್ತೀನಿ ಅಂತ ಮೀರಾ ಚೇಂಜ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವರಮ್ಮ ಮತ್ತು ತಂಗಿ ಬಂದು ಶರ್ಟ್ ಬದಲಾಯಿಸೋಕ್ಕೆ ಒಬ್ರಿದ್ರೆ ಅಂತ ಗೊತ್ತಾಗಿದ್ರೆ ಸ್ವಲ್ಪ ಲೇಟಾಗಿ ಬರ್ತಾ ಇದ್ವಿ ಅಂತ ಹೇಳ್ತಾರೆ. ಅಮ್ಮ ಹಾಗೇನಿಲ್ಲ, ಏನೂ ಇಲ್ಲಮ್ಮ ಅಂತಾನೆ ಮುಕುಂದ್. ಹೌದಾ ಅಂತ ನಗ್ತಾರೆ ಅಮ್ಮ ಮಗಳು. ಸೀಮಾ ಅವರ ಅಣ್ಣನಿಗೆ ಟೀನ ಕೊಡ್ತಾಳೆ. ಅಮ್ಮ ಟೀ ಬೇಕಾ ಅನ್ನೋ ಅಷ್ಟೊತ್ತಿಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ನನಗೂ ಟೀ ಕೊಡಿ ಅಂತಾನೆ. ಈ ಕಡೆ ಏಜೆ ಶೂಟಿಂಗ್ಗೆ ಬಂದಿರ್ತಾನೆ. ಅವರನ್ನು ನೋಡಿ ಜನ ಏಜೆ ಏಜೆ ಅಂತ ಕೂಗ್ತಾ ಇರ್ತಾರೆ. ವಿಜಯ್ ತುಂಬಾ ಟೆನ್ಷನ್ ಆಗಿರ್ತಾನೆ. ಏನು ತೊಂದರೆ ಆಗ್ಬಿಟ್ಟಿತ್ತೋ ಅಂತ ಅವನಿಗೆ ಭಯ ಬೇರೆ ಆಗಿರುತ್ತೆ. ಅದನ್ನು ನೋಡಿದ ಏಜೆ ತುಂಬ ಟೆನ್ಷನ್ ತಗೋಬೇಡಿ ವಿಜಯ್, ಏನೂ ಆಗೋದಿಲ್ಲ, ನಾವು ಕೊಟ್ಟಿರೋ ದುಡ್ಡಿಗೆ ಆ ಹುಡುಗನೇ ಬಂದು ಈ ಕಾಲನ್ನು ಕೂಡ ಮುರಿದು ಹಾಕಿ ಅಂತಾನೆ ಅಂತ ತಮಾಷೆಯಾಗಿ ನಗ್ತಾನೆ. ಈ ಕಡೆ ಪೊಲೀಸ್ ಬಂದಿರುವ ಕೆಲಸ ಶುರು ಮಾಡ್ತಾನೆ. ನೋಡಿಮ್ಮ, ಇಂಥ ದೊಡ್ಡ ಹಾಸ್ಪಿಟಲ್ಗೆ ನಿಮ್ಮ ಮಗನ್ನ ಸೇರಿಸಿದ್ದೀರ. ಈ ಹಾಸ್ಪಿಟಲ್ಗಳಿಗೆ ಬರೋರು ಬರೀ ಶ್ರೀಮಂತರು ಮಾತ್ರನೇ. ಹೌದು ಸರ್, ನಿಮ್ಮ ಮಾತು ನಿಜ, ನಾವು ಮಧ್ಯಮ ವರ್ಗದ ಜನ, ನಾವು ತಿಂಗಳು ಪೂರ್ತಿ ಸಂಸಾರ ತೂಗಿಸೋದೇ ಕಷ್ಟ, ಅಂಥದ್ರಲ್ಲಿ ಹೀಗೆಲ್ಲ ಆದರೆ ಏನು ಮಾಡೋದು ಸರ್ ಅಂತಾರೆ ಅವರಮ್ಮ. ಬೆಳೆದ ಮಗ 2 ತಿಂಗಳು ರೆಸ್ಟ್ ತಗೋಬೇಕು ಅಂದರೆ ಏನು ಮಾಡೋದು ಸರ್, ಇದು ತಮಾಷೆ ವಿಷಯನ ಸರ್ ಅಂತ ಹೇಳ್ತಾರೆ. ನನಗೂ ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ತಾನೆ ಪೊಲೀಸ್. ಪಾಪ ನಿಮ್ಮಂಥವರು ದುಡ್ಡಿಲ್ಲದೆ ಹೇಗೆ ಜೀವನ ಮಾಡಿಸ್ಬೇಕು ಹೇಳಿ? ನಿಮ್ಮ ಮಗಳ ಎಜುಕೇಷನ್ನು, ಅವನ ಕೆಲಸ, ಇದಕ್ಕೆಲ್ಲ ನಿಮಗೆ ದುಡ್ಡು ಬೇಕು ಅಲ್ವಾ? ಏನು ಮಾಡ್ತೀರಾ ಹೇಳಿ ಅಂತ ಪೊಲೀಸ್ ಅವ್ರ ಜೊತೆ ಮಾತಾಡ್ತಾನೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಮೀರಾ ಇಷ್ಟು ದಿನ ಹೇಗೆ ನಡೆಸ್ತಾ ಇದ್ರೋ ಹಾಗೆ ನಡೆಸ್ತಾರೆ ಬಿಡಿ ಸರ್ ಅಂತ ಜೋರು ಮಾಡ್ತಾಳೆ. ಅವಳ ಮಾತನ್ನ ಕೇಳ್ತಾ ಇದ್ದಾಗೆ ಇನ್ಸ್ಪೆಕ್ಟರ್ ಶಾಕ್ ಆಗ್ತಾರೆ. ಅವಳನ್ನೇ ನೋಡ್ತಾ ಮೀರಾ ನೀವು ನಮಸ್ಕಾರ ಅಂತ ಹೇಳ್ತಾನೆ. ಈ ಹುಡುಗಿ ಮಾತನ್ನ ಬಿಟ್ಟಾಕಿ, ನೋಡಿಮ್ಮ ಹಾಸ್ಪಿಟಲ್ ಖರ್ಚು
ಇವನ್ ಕೆಲಸ ಇದಕ್ಕೆಲ್ಲ ಸಹಾಯ ಹಾಗೂ ಹಾಗೆ 10 ಲಕ್ಷ ದುಡ್ಡನ್ನು ನಾನು ನಿಮಗೆ ಎಜೆ ಕಡೆಯಿಂದ ಕೊಡಿಸ್ತೀನಿ. 10 ಲಕ್ಷ ಅಂತ ಇದ್ದಾಗೆ ಅವರಮ್ಮ, ನೀನು ಮಾತಾಡಬೇಡ, ಸುಮ್ಮನೆ ಇರಮ್ಮ, ನಿಂತ್ಕೊಮ್ಮ ಅಂತ ಮೀರಾನೇ ನಿಲ್ಲಿಸ್ತಾರೆ. ಮುಕುಂದ್ ತಂದೆ ಆ ಹುಡುಗಿ ಇಲ್ಲ ಅಂದಿದ್ರೆ ನನ್ನ ಮಗನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಏನ್ರಿ, ನಮ್ಮ ಹುಡುಗನ ಜೀವಕ್ಕೆ 10 ಲಕ್ಷ ಅಂತ ಬೆಲೆ ಕಟ್ತಾ ಇದ್ದೀರಾ ಅಂತ ಮುಕುಂದ್ ತಂದೆ ಅಲ್ಲಿಗೆ ಬಂದು ಮಾತಾಡ್ತಾರೆ. 15 ಲಕ್ಷ ಅಂತ ಮತ್ತೊಂದು ಆಫರ್ನ ನೀಡ್ತಾರೆ ಪೊಲೀಸ್. ಕೋಪದಲ್ಲಿ ಮೀರಾ, ಏನ್ರಿ ಮಾತಾಡ್ತಾ ಇದ್ದೀರಾ, ನಿಮಗೆ ನಾಚಿಕೆ ಆಗೋದಿಲ್ವಾ, ಪೊಲೀಸ್ ಆಗಿ ಈಗ ಮಾತಾಡೋದಕ್ಕೆ ಅಂತಾಳೆ ಮೀರಾ. ಸರಿ, ನಿನ್ಗೋಸ್ಕರ ಇನ್ನೂ 1-2 ಲಕ್ಷ ಸೇರಿಸಿ ಕೊಡಿಸ್ತೀನಿ ಬಿಡು ಅಂದಾಗ, ಸಾಕು ನಿಲ್ಲಿಸ್ರಿ, ಶ್ರೀಮಂತನ ಹತ್ರ ದುಡ್ಡು ಬಿಟ್ರೆ ಬೇರೆ ಏನಾದರೂ ಇದೆಯಾ, ಇದೆಲ್ಲದಕ್ಕಿಂತ ದೊಡ್ಡ ಮನುಷ್ಯ ಬಂದು ಒಂದೇ ಒಂದು ಸಾರಿನ ಕೇಳಿದರೆ ಸಾಕಾಗಿತ್ತು. ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳದೆ ಅವನು ಯಾರು ಅನ್ನೋದಾದರೂ ನಿಮಗೆ ಗೊತ್ತಾ ಅಂತ ಹೇಳ್ತಾನೆ ಪೊಲೀಸ್. ಯಾರು ಬೇಕಾದರೂ ಆಗಿರಲಿ, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ ಅಂದರೆ ತಗೊಳ್ಳೋದಿಲ್ಲ, ಕಂಪ್ಲೇಂಟ್ ಕೊಟ್ಟಿರೋದು ನಾನು. ಆಗ ನೋಡ್ ಮೀರಾ, ನಾನು ಒಳ್ಳೆ ಹುಡುಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಅದಕ್ಕೆ ನೀನು ಇಷ್ಟೊಂದು ಅಹಂಕಾರ ತೋರಿಸೋದು ಒಳ್ಳೆಯದಲ್ಲ. ಸುಮ್ಮನೆ ಹೋಗಿ ಪಾರ್ಲರ್ನಲ್ಲಿ ಹುಡುಗಿನ ಅಲಂಕಾರ ಮಾಡ್ಕೊಂಡು ಹೋಗು ಅಂತ ಹೇಳಿಬಿಡ್ತಾನೆ. ಅಲಂಕಾರ ಅಂತಿದ್ದಾಗೆ ನೆನಪಾಯಿತು ಅಂತ ಕೈಯಲ್ಲಿ ಇದ್ದಂತಹ ಬಳೆಯನ್ನು ಬಿಚ್ಚಿ, ನಿನ್ನ ಆ ಶ್ರೀಮಂತ ದುರಹಂಕಾರಿಗೆ ಕೊಡಿ, ಇದನ್ನು 2 ಕೈಗೆ ತೊಟ್ಕೊಂಡು ಮನೆಯಲ್ಲೇ ಕೂತಿರೋ ಅಂತ ಹೇಳಿ ಪೊಲೀಸ್ನಲ್ಲಿಂದ ಕಳಿಸ್ಬಿಡ್ತಾಳೆ ಮೀರಾ. ಇದನ್ನು ತಗೊಂಡು ಪೊಲೀಸ್ ಮನೆಗೆ ಬಂದು, ಸರ್ ಅವರು ಒಪ್ಕೊಳ್ತಾ ಇಲ್ಲ ಸರ್ ಅಂತ ರಾಗ ಹೇಳ್ತಿರ್ತಾನೆ. ಆನಂತರ ನಾನು 5 ಲಕ್ಷದಿಂದ 15 ಲಕ್ಷದವರೆಗೂ ಆಫರ್ನ ಕೂಡ ಮಾಡಿದೆ ಸರ್, ಆದರೆ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ, ಆ ಮನೆಯವನ್ನ ಹೇಗಾದರೂ ಒಪ್ಪಿಸ್ಬಿಡ್ಬೋದು ಸರ್, ಆದರೆ ಆ ಐವಿಕ್ಸ್ನೆಸ್ ಆಗಿರೋ ಹುಡುಗಿನೇ ಒಪ್ತಾ ಇಲ್ಲ. ಆಗ ವಿಜಯ್, ನೀನು ಎಜೆ ಹೆಸರು ಹೇಳಿದೆಯೋ ಇಲ್ವೋ ಅಂತ ಕೇಳ್ತಾನೆ. ಆ ಹುಡುಗಿ ಅವ್ರ ಹೆಸರು ಏನು ಕೇಳು ಅಂತ ಕೇಳೋ ಕೂಡ ರೆಡಿನೇ ಇಲ್ಲ ಸರ್, ಇಲ್ಲಿವರೆಗೂ ಅವ್ರು ಯಾರು ಅಂತ ಕೂಡ ಅವಳು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿಲ್ಲ. ಅವನು ಯಾರಾದರೆ ನನಗೇನು, ಅವರು ಆಕ್ಸಿಡೆಂಟ್ ಮಾಡಿದಾಗ ಅವರು ಯಾರಿಗೂ ಗಂಡನೂ ಮಣ್ಣನೂ ಅಥವಾ ಮಗನೂ ಆಗಿರ್ತಾನೆ ಅಂತ ಯೋಚನೆ ಕೂಡ ಮಾಡದೇ ಇರೋ ಮನುಷ್ಯತ್ವನೇ ಇಲ್ಲೇ ಇರೋ ಮನುಷ್ಯ ಅವನು ಅಂತ ಏನೇನೋ ಬಾಯಿಗೆ ಬಂದಂಗೆ ಹೇಳಿದ್ಲು ಸರ್. ಅಷ್ಟೇ ಅಲ್ಲದೆ ದುರಹಂಕಾರಿಗೆ ಹೇಳು, ನಾನು ಕೇಸು ವಾಪಸ್ ತಗೊಳ್ಳಲ್ಲ ಅಂತ ಅಂದ್ಲು ಸರ್. ಅವಳು ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಸುಮ್ಮನೆ ಇದೆಯಾ ಅಂತ ಕೇಳ್ತಾನೆ ವಿಜಯ್. ಈ ಬಳೆಗಳನ್ನ ಕೊಟ್ಟು ನಿಮಗೆ ತೊಟ್ಕೊಳ್ಳೋಕ್ಕೆ ಹೇಳಿದ್ಲು ಸರ್ ಅಂತ ಹೇಳಿ ಎಜೆ ಕೈಗೆ ಬಳೆಗಳನ್ನ ಕೊಡ್ತಾನೆ ಆ ಪೊಲೀಸ್. ಅವನು ಕಡು ಕೋಪದಲ್ಲಿ ಆ ಬಳೆನ ನೋಡ್ತಾ ಹಾಗೆ ತಿರುಗಿಸಿ ನೋಡಿಕೊಂಡು, ಒಂದಲ್ಲ ಒಂದಿನ ಇದೇ ಬಳೆನ ನಾನು ಅವಳಿಗೆ ತೊಡಿಸ್ತೀನಿ ಅಂತ ಕೋಪದಲ್ಲಿ ಮಾತಾಡ್ತಾನೆ. ಈ ಕಥೆ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.